ಬೆಂಗಳೂರಿನ ಲಗ್ಗೆರೆ ರಸ್ತೆಯಲ್ಲಿ ಒಳಚರಂಡಿ ಬಾಯಿ ತೆರೆದಿದೆ. ಇನ್ನು ಪೀಣ್ಯ ಬಳಿ ಸುರಾನಾ ಕಾಲೇಜಿನ ಮುಂಭಾಗದಲ್ಲೇ ರೌರವ ನರಕ ಯಾತನೆ. ನಿತ್ಯ 2 ಕ್ಲಾಸ್ ಮಿಸ್ ಆಗತ್ತೆ ಅಂತ ವಿದ್ಯಾರ್ಥಿಗಳ ಅಳಲು. ಇನ್ನು ಲಗ್ಗೆರೆಯಿಂದ ರಾಜ್ಕುಮಾರ್ ಸಮಾಧಿ ತನಕವೂ ರಸ್ತೆ ಭಯಾನಕವಾಗಿದೆ. ಟಿವಿ9 ಕ್ಯಾಮೆರಾ ಕಂಡಾಗ ಮ್ಯಾನ್ಹೋಲ್ ಮುಚ್ಚೋದಕ್ಕೆ ಅಲ್ಲಿ ಸಿಬ್ಬಂದಿಗಳು ಓಡ್ ಬಂದಿದ್ದಾರೆ. ಫುಟ್ಪಾತ್ ಅಕ್ಷರಶಃ ನರಕ ದರ್ಶನವಾಗಿದೆ. ಈ ಕುರಿತಂತೆ ಟಿವಿ9 ಅಭಿಯಾನವನ್ನು ನಡೆಸಿದ್ದು. ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏನ್ ರೋಡ್ ಗುರು ಟಿವಿ9 ಈ ವಿಶೇಷ ಅಭಿಯಾನದಲ್ಲಿ ಇವತ್ತು ಬೆಂಗಳೂರಿನ ಮತ್ತೊಂದು ನರ್ಕವನ್ನ ನಾವು ನಿಮ್ ಮುಂದೆ ಇಡ್ತಾ ಇದೀವಿ. ಹೇಳ್ಕೊಳ್ಳೋಕೆ ಇದು ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ. ತಲತಲಾಂತರದಿಂದ ಲಕ್ಷಾಂತರ ಮಂದಿ ಬಡವರು, ಮಧ್ಯಮ ವರ್ಗದವರು ತಮ್ಮ ಜೀವನವನ್ನ ಕಟ್ಕೊಳ್ಳೋಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಆದ್ರೆ ಈಗ ಹೇಗಾಗಿದೆ ಅಂದ್ರೆ ಜೀವನ ಕಟ್ಕೊಳ್ಳೋದಿರ್ಲಿ, ಜೀವ ಉಳಿಸ್ಕೊಳ್ಳೋದೇ ದೊಡ್ಡದಾಗೋಗಿದೆ. ಯಾಕಂತ ಅಂದ್ರೆ ರಕ್ಕಸ ಗುಂಡಿಗಳು ಬಲಿಗಾಗಿ ಕಾಯ್ತಾ ಇರೋದು. ಈ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಅದರ ಜೊತೆಗೇನೆ ಅಕ್ಕಪಕ್ಕದ ಈ ತುಮಕೂರು ರಸ್ತೆ, ಇಲ್ಲೆಲ್ಲ ಬಲಿಗಾಗಿ ಕಾಯ್ತಾ ಇರುವಂತ ಗುಂಡಿಗಳಿಂದ ಆಗ್ತಾ ಇರುವಂತ ಸಮಸ್ಯೆ, ಅದಕ್ಕೆ ಪರಿಹಾರ ಏನು? ಈ ಭಾಗದ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದಾಗಿ ಜನ ಅನುಭವಿಸ್ತಾ ಇರುವಂತ ಪಾಡೇನು? ಅದೆಲ್ಲವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಬನ್ನಿ ಶುರು ಮಾಡೋಣ. ನೋಡಿ, ಇಲ್ಲಿರೋ ಟ್ರಾಫಿಕ್ ಪೊಲೀಸರು ಪಾಪ ಅದೇ ಹೇಳ್ತಾ ಇದ್ರು, ಅವ್ರಿಗೆ 50 ವರ್ಷ ಅಂತೆ, ಶುಗರು, BP, ಈಗ ಮೊನ್ನೆ ನೋಡ್ರೆ ಥೈರಾಯ್ಡು ಬಂದಿದೆಯಂತ. 50 ವರ್ಷಕ್ಕೆ ಏನ್ ಸರ್ ಇಷ್ಟೆಲ್ಲ ಬಂದ್ಬಿಡ್ತಲ್ಲ ಅಂತ ಹೇಳ್ತಾ ಇದ್ರು. 3 ವರ್ಷ ಕೆಲಸ ಮಾಡ್ತೀಯಾರಂತ ಇಲ್ಲೇ. ಬನ್ನಿ, ಈ ರಸ್ತೆಯಲ್ಲಿರುವಂತ ಒಂದೊಂದು ಗುಂಡಿಗಳು ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ. ನಿಮಗೆ ಜಸ್ಟ್ ಈ ಏರಿಯಾದ ಒಂದು ಪರಿಚಯ ಸಿಗ್ಲಿ ಅಂತ ನಾನು ಇಲ್ಲಿ ನಿಂತಿದ್ದೀನಿ. ನೋಡಿ, ನೀವು ನೋಡಬಹುದು ಲಗ್ಗೆರೆ ಮೇನ್ ರೋಡ್ ಇದು. ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಮಹಾದ್ವಾರ ಇದೆಯಲ್ಲ, ಅದ್ರ ಮುಂದೆ ನಿಂತೀನಿ. ಅಲ್ಲ, ಒಳಗೆ ಹೋಗಲ್ಲ ಬಿಡಿ. ಯಾಕಲ್ಲಿ ಒಳಗೆ ಹೋಗಲ್ಲ ಅಂತ ಅಂದ್ರೆ ನನಗೆ ನಿಜವಾಗ್ಲೂ ಆ ಜನರು ನೋಡ್ರೆ ಬೇಸರ ಆಗುತ್ತೆ. ಅಲ್ಲಿ ಹೆಂಗ್ ಓಡಾಡ್ತಾರೆ ಅಂತ ಹೇಳ್ಕೊಂಡ್ಬಿಟ್ಟು. ಆ ರೋಡ್ ಅಲ್ಲ ಕಣ್ರಿ, ಅದು ಕಚ್ಚಡ ರೋಡ್ ಅದು. ನಾನು ಅದಕ್ಕೆ ಹೇಳಿದ್ವಿ, ಭಾಗದ ಶಾಸಕರು ಅಥವಾ ಈ BBMP ಅಧಿಕಾರಿಗಳು ಅವ್ರ ಮನೆ ಮುಂದೆ ಈ ತರದ್ ಗುಂಡಿ ಇದ್ರೆ ಅವ್ರ ಹೆಂಗ್ರಿ ಓಡಾಡ್ತಾರೆ? ಇಲ್ಲಿ ಯಾರೋ ಸಾಯ್ತಾರಲ್ಲ, ಸಾಯ್ಲಿ ಅಂತ ಬಿಟ್ಟಿರ. ನೋಡಿ ಇಲ್ಲಿ ಗುಂಡಿ. ನಾನು ಅದಕ್ಕೆ ಹೇಳಿದ್ದು ನಿಮಗೆ, ನಾನು ಈ ಮುಖ್ಯ ರಸ್ತೆ ಪೀಣ್ಯ ರಸ್ತೆ ನಾನು ಕರ್ಕೊಂಡು ಹೋಗ್ತೀನಿ ಅಪ್ ಟು ರಾಜ್ಕುಮಾರ್ ಸಮಾಧಿ ತನಕ ಹೆಂಗಿದೆ ಅಂತ. ಆ ರೋಡಿಗೆ ನಾನು ಹೋಗಲ್ಲ. ಆ ಶಾಸಕರುಗಳೇ ಅದನ್ನು ತಿಳ್ಕೊಬೇಕು, ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳೇ ತಿಳ್ಕೊಬೇಕು ಯಾಕೆ ಹೋಗಲ್ಲ ಅಂತ. ಯಾಕಂದ್ರೆ ಆ ರೋಡಲ್ಲಿ ಹೋಗಕ್ಕೆ ಆಗಲ್ಲ. ಬನ್ನಿ, ಈ ರೋಡಲ್ಲಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಫುಟ್ಪಾತ್ಗಳು ಓಡಾಡಂಗಿದಾವ ನೋಡಿ. ಒಂದು ಫುಟ್ಪಾತ್ ಆದ್ರು ಬಹಳ ವರ್ಷಗಳಿಂದ ನಾವು ಕೂಡ ನೋಡ್ತಾ ಇದೀವಿ ಇದೇ ರೀತಿಯಾಗಿ. ಇಲ್ಲೇ ಮಣ್ಣು ಹಾಕಿದ್ದಾರೆ, ಇಲ್ಲೇ ತೆಗೆದಿಟ್ಟಿದ್ದಾರೆ ಎಲ್ಲವನ್ನು. ನೋಡಿ, ಇವೆಲ್ಲ ಫುಟ್ಪಾತ್ಗಳು. ಬಿಯರ್ ಬಾಟ್ಲು, ಇನ್ಯಾವುದೋ ಎಣ್ಣೆ ಬಾಟ್ಲು ಅಲ್ಲೇ ಅವೇ ಇರೋದಿಲ್ಲಿ. ನೋಡಿ, ಹಾಗೆ ರಾಜ್ಕುಮಾರ್ ಸಮಾಧಿ ರೋಡು ಅಂತ ಅಂದ್ರೆ ನಿಮಗೆ ರಿಂಗ್ ರೋಡ್ ಕಡೆ ಬರ್ತಾ ಇದ್ರೆ ನೋಡಿ, ಇಲ್ಲಿ ಇದೆಲ್ಲ ರಸ್ತೆ ಕಣ್ರಿ. ಇದು KPTCL ಅವರು ಯಾವಾಗ್ಲೂ ಅಗದಿದ್ದಾರೆ, ಅದಾದ್ಮೇಲೆ ಹೀಗೆ ಕೊಚ್ಕೊಂಡು ಹೋಗಿದೆ. ನೋಡಿ, ಚರಂಡಿ ರೀತಿಯಾಗಿ ಅದೇ ರೋಡ್ ಮಾಡ್ಕೊಂಡು ಚರಂಡಿ ಮಾಡ್ಕೊಂಡಂಗೆ ನೀರು. ಬಟ್ ಇದು ಯಾವುದು ಚರಂಡಿ ಅಲ್ಲ, ಇದೆಲ್ಲವೂ ಕೂಡ ರಸ್ತೆ. ನೋಡಿ ಹೇಗಿದೆ ಅಂತ. ನೋಡಿ, ಇಲ್ಲಿ ಚೇಂಬರು ರೋಡ್ ಮಧ್ಯನೆ ಹೆಂಗ್ ನಿಂತಿದೆ ಅಂತ ಹೇಳ್ಕೊಂಡು. ನಿಮ್ಗೆ ಗೊತ್ತಿರ್ಲಿ, ಪ್ರತಿ ದಿನ ಇಲ್ಲಿ ಪೊಲೀಸ್ನವರು ಈ ಗ್ರಾವಲ್ಲು, ಆಮೇಲೆ ಇಲ್ಲಿ ಯಾರು ಡಬ್ರಿಸ್ ತಂದ್ರೆ ಅದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರು ಹಾಕಿರೋದಕ್ಕೆ ಹಿಂಗಾದ್ರೂ ಇದೆ. ಜಸ್ಟ್ ಇಮ್ಯಾಜಿನ್, ಅವರು ಏನು ಪೊಲೀಸವರು ಕೂಡ ಗಿಬ್ರಿಸ್ ಹಾಕ್ತಿದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ಹೇಳ್ಕೊಂಡು. ನೋಡಿ ಗುಂಡಿಗಳು ಹೇಗಿದೆ ಅಂತ. ನೋಡಿ ಇಲ್ಲಿ ಹೇಗಿದೆ. ಇದೆಲ್ಲ ಫುಟ್ಪಾತ್. ರಸ್ತೆ ಅಂತೂ ನೋಡಂಗೇ ಇಲ್ಲ ಬಿಡಿ, ಅಟ್ಲೀಸ್ಟ್ ಫುಟ್ಪಾತ್. ಅದಕ್ಕಿಂತ ವರ್ಸ್ಟ್ ಏನ್ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಚೇಂಬರ್ನೇ ಹಾಕ್ಬಿಟ್ಟಿಯಾರ. ನೋಡಿ ನೋಡಿ, ಇಲ್ಲಿ ರಸ್ತೆ ಕಣ್ರಿ ಇದು. ರಸ್ತೆ ಮಧ್ಯೆ ಹೆಂಗ್ ಗುಂಡಿ ಬಿಟ್ಟಿಯಾರ ನೋಡ್ರಿ. ಇಲ್ಲಿ ಮ್ಯಾನ್ ಹೋಲು ರಸ್ತೆ ಪಕ್ಕದಲ್ಲೇ ಇದೆ. ರಸ್ತೆ ಪಕ್ಕ ಏನೋ ರಸ್ತೆನೇ ಇದು. ನೋಡಿ, ಅಲ್ಲಿಗೊಂದು ಕಲ್ಲಿಟ್ಬಿಟ್ಟು ಈ ತರ ಬಿಟ್ಟಿದ್ದಾರೆ. ಯಾರಾದ್ರೂ ಸಣ್ಣ ಪುಟ್ಟ ಹುಡುಗರು ಬಂದ್ಕೊಂಡ್ಬಿಟ್ಟು ಅಥವಾ ದೊಡ್ಡವರೇ ಬಿದ್ರು ಕೂಡ ಏನ್ರಿ ಕತೆ ಇದು? ಆಮೇಲೆ ಸುರಾನಾ ಕಾಲೇಜು, ಆ ಕಾಲೇಜು ಪಕ್ಕದಲ್ಲೇ ಇರುವಂತ ಗುಂಡಿ ಇದು. ಪಾಪ ಮಕ್ಕಳು ಏನಾದ್ರೂ ಗೊತ್ತಿಲ್ದಿತ್ತಿ ಬಂದ್ ಬಿದ್ರೆ ಏನ್ರಿ ಕತೆ? ಜೀವನೇ ಹೋಗುತ್ತಲ್ರಿ. ಬನ್ನಿ, ಇಲ್ಲೇ ಗಾಡಿ ಸೈಡಿಗೆ ಹಾಕಿ ಇಲ್ಲಿ ಸ್ವಲ್ಪ ಜನ ಮಾತಾಡೋಣ. ನಮಗ್ ಒಂದಿನನೇ ಬಂದು ಹೋಗಕ್ಕಾಗಲ್ಲ ಇಲ್ಲಿ, ಅಷ್ಟು ನರ್ಕ. ಪ್ರತಿನಿತ್ಯ ಇಲ್ಲಿ ಹೆಂಗ್ ಜೀವನ ಮಾಡ್ತೀವ್ರು ಇವರೆಲ್ಲ, ಕೇಳೋಣ ಬನ್ನಿ. ಹೇಳ್ರಿ, ಇದೇ ಏರಿಯಾನ ನಿಮ್ದು? ಇಲ್ಲೇ ಓಡಾಡ್ತಿರ್ತೀರ ಡೈಲಿ? ಇಲ್ಲ, ಕೆಲಸ ಮಾಡ್ರು. ನೀವು ಕೆಲಸ ಮಾಡೋರು. ಈಗ ಬಂದ್ ನಮ್ಮನ್ನ ನೋಡ್ ಬಂದ್ರ ಹೆಂಗೆ? ಎಲ್ಲ ಮೆಟೀರಿಯಲ್ ತಂದಾಕಿದೀವಲ್ಲ. ಎಷ್ಟು 3 ದಿವಸ ಆಯ್ತಂತಲ್ರಿ ಹಿಂಗೆ ಇದ್ದು? ಹ್ಞೂ ಸರ್. ಇವಾಗ ಕೆಲಸ ಮಾಡ್ತಿದೀವಿ. ಇವಾಗ ಮಾಡ್ತಾರೆ. 3 ದಿವಸದಿಂದ ಹಿಂಗೆ ಇದೆಯಂತಲ್ಲ?
ಹ್ಞೂ ಸರ್ ಇವಾಗ ಮಾಡ್ತೀವಿ. ಯಾರು ಮಕ್ಳಿಗೆ ಬಿದ್ದೋದ್ರೆ ಏನ್ರಿ ಕಥೆ? ಇವಾಗ ಮಾಡ್ತಿದೀವಿ ರೀ ಸರ್. ನೋಡಿ ಈಗ ಇನ್ನೊಂದು ವಿಚಾರ ಅಂತ ಅಂದ್ರೆ TV9 ಈ ಸ್ಥಳಕ್ಕೆ ಬಂದಿದೆ ಅನ್ನುವಂಥದ್ದು ಇವತ್ತು ಬೆಳಿಗ್ಗೆಯಿಂದ ಗೊತ್ತಾಗ್ತಾ ಇದ್ದಾಗೆ ರೋಡಿಗೆಲ್ಲ ಈಗ ಡೆಬ್ರಿಸ್ ಹಾಕೋದು ಮತ್ತೊಂದು ಇದೆಲ್ಲ ಬಹಳ ನಡೀತಾ ಇದೆ. ಈಗ TV9 ಇಲ್ಲಿ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂಗೆ ಈ ಮ್ಯಾನುವಲ್ ನ ಮತ್ತೆ ಈಗ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ರೋಡಲ್ಲಿ ಓಡಾಡಕ್ ಹೆಂಗಿರುತ್ತೆ ಡೈಲಿ? ಅಯ್ಯೋ ದೇವ್ರೆ, ಇವಾಗ ಅದೇ ಹೇಳ್ಕೊಂಡ್ ಬಂದೆ. ಓಡಾಡ್ ನೆನ್ನೆ ಹಳ್ಳದಲ್ಲಿ ಬಿಟ್ಬಿಟ್ರು ಆಟನ. ಆಟ ಅವರು ನೀರು ತುಂಬ್ಕೊಂಡ್ಬಿಡುತ್ತೆ, ಹಳ್ಳದಿನ್ನೇ ಗೊತ್ತಾಗಲ್ಲ. ಈ ರೋಡಲ್ಲಿ ಓಡಾಡ್ತಿದ್ದೀರಾ? ನಾನು ಸುಮಾರು 2 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಮ್ಮ ಮಗಳ ಮನೆಗೆ ಬಂದು ಹೋಗ್ತಾ ಇದ್ದೆ. ಅವಾಗಿಂದನೇ ಹಿಂಗೆ ಉಂಟು? ಹಿಂಗೆ ಉಂಟು. ಬನ್ನಿ, ನಿತ್ಯ ಈ ನರ್ಕದಲ್ಲಿ ಓಡಾಡ್ತಾ ಇರುವಂತ ಕೆಲ ಬೈಕ್ ಸವಾರಿದ್ದಾರೆ ಸರ್. ಪ್ರತಿನಿತ್ಯ ಇದೇ ರೋಡಲ್ಲಿ ಓಡಾಡ್ತೀರಾ ಸರ್? ಹೌದು, ಪ್ರತಿನಿತ್ಯ ಇದೇ ರೋಡಲ್ಲಿ ಓಡಾಡೋದು ನಾವು. ಹೆಂಗ್ ಓಡಾಡ್ತೀರಾ ಸರ್? ನಮ್ಗೆ ಒಂದ್ ದಿವಸ ಬರಕ್ ಇಲ್ಲಿ ಇರಕ್ ಆಗಲ್ಲ. ಹೆಂಗೆ ಸರ್ ಇದು ಪ್ರತಿನಿತ್ಯ ನೀವು ಸಹಿಸ್ಕೊಂಡಿರೋದು? ಇದು ಬಹಳ ಕಷ್ಟ ಆಗಿದೆ ರೀ. ನಾವು ಮುಂಚೆ ಟ್ರಾಫಿಕ್ ಜಾಮ್ ಅನ್ಕೊಂಡಿದ್ದೆ ರೋಡಲ್ಲಿ. ಆಕ್ಚುಲಿ ಟ್ರಾಫಿಕ್ ಜಾಮ್ ಇಲ್ವೇ ಇಲ್ಲ. ರೋಡ್ ಕೆಟ್ಟೋಗಿರೋ ಸಲುವಾಗಿ ಎಲ್ಲಾ ವೆಹಿಕಲ್ ನಿಧಾನಕ್ಕೆ ಹೋಗೋ ಸಲುವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಮುಂಚೆ ಇದಕ್ಕೆ ಪ್ಯಾಚ್ ರೋಡ್ ಅಂತ ಮಾಡ್ತಾ ಇದ್ರು, ಇವಾಗ ಪ್ಯಾಚ್ಗೆ ಪ್ಯಾಚ್ ಹಾಕೋ ರೋಡ್ ಆಗಿದೆ. ಇದು ಬಹಳ ಕಷ್ಟ ಆಗಿದೆ ಇದು. ಸರ್ ಮಳೆ ಬಂದಾಗ ಇಲ್ಲಿ ಹೆಂಗಿರುತ್ತೆ ಸರ್ ಅವ್ಯವಸ್ಥೆ? ಮಳೆ ಬಂದಾಗ ತುಂಬಾ ಕಷ್ಟ ಸರ್. 15-20 ನಿಮಿಷ ನಿಲ್ಬೇಕು. ಟ್ರಾಫಿಕ್ ಪೊಲೀಸ್ ಇದ್ರೆ 15-20 ನಿಮಿಷ. ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಹೊತ್ತಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇಲ್ಲಿ ಬರೋದು, ಈ ಗುಂಡಿಲ್ ಹಿಂಗೆ ಎಲ್ಲ ಗಾಡಿ ಹಾಳಾಗೋದು, ಅದು ನಿಂಗೆ ಜನ ಹಿಂಗೆ ಎತ್ಕೊಂಡು ಹೋಗೋದು, ದೂಡ್ಕೊಂಡು ಹೋಗೋದು, ಇದೆಲ್ಲ ಒಂದ್ ರೀತಿ ಮಾಮೂಲಿ ಆಗೋಗ್ಬಿಟ್ಟಿದೆ ಈ ರೋಡಲ್ಲಿ. ಸರ್ ಹೇಳಿ ಸರ್, ನೀವು ಬಹುಶಃ ಆಟೋ ಅಥವಾ ಗೂಡ್ಸ್ ಏನೋ ಓಡಿಸ್ತೀರಾ? ನಾವು ಮೊನ್ನೆ ಬಂದ್ಬಿಟ್ಟು ಒಂದು ಲೇಡಿನ ಆಪರೇಷನ್ ಆಗೋಯ್ತು, ಕಾಲ್ ಆಪರೇಷನ್. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋಕೆ ಫುಲ್ ಜಾಮ್. ಇಲ್ಲಿ ಆ ಅಮ್ಮನ ನಾವು ಬಂದ್ಬಿಟ್ಟು ಬೋರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನಾನು ಯಾರನ್ನ ಕೇಳಲಿ? ನೀವು ಆಟೋದವರು ಪಾಪ ನಿಮ್ಗೆ ಒಬ್ಬದೇ ತರದವ್ರು ಪೇಷಂಟ್ಸ್ ಬರ್ತಾರಲ್ಲ, ಕೆಲವು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಬರ್ತಾರೆ, ಅವ್ರನ್ನೆಲ್ಲ ಹೆಂಗೆ ಸರ್ ಕರ್ಕೊಂಡು ಹೋಗ್ತೀರಾ? ಸರ್ ಹಿಂಗೆ ಇನ್ನೇನು ಮಾಡಿದ್ಲಿ ಸರ್, ಹಿಂಗೆ ಆಟೋ ಸ್ಲೋ, ಕ್ಲಚ್ಚು ಗಿಚ್ಚು ಸ್ಲೋ ಮಾಡ್ಕೊಂಡು ಅವ್ರನ್ನ ಸ್ಲೋವಾಗೇ ಕರ್ಕೊಂಡು ಹೋಗ್ಬೇಕು. ಇನ್ನು ಮೆತ್ತು ಕರ್ಕೊಂಡು ಹೋದ್ರೇನೆ ಓಕೆ, ಸ್ವಲ್ಪ ಸ್ಪೀಡ್ ಮಾಡ್ಬಿಟ್ರೆ ಅವ್ರು ನಮ್ಮನ್ನ ಬೈತಾರೆ. ಈಗ ನಾವು ಯಾರನ್ನ ಹೇಳಿ? ಈ ರೋಡೆಲ್ಲ ಹಿಂಗೈತೆ, ಈ ತರ ಟ್ರಾಫಿಕ್ ಆಗತ್ತೆ, ಯಾರನ್ನ ಹೇಳಿ ಸರ್? ಇದೆಲ್ಲ ನರ್ಕ, ಇನ್ನೂ ಇದೆ ನರ್ಕ. ಬನ್ನಿ ಈ ರೋಡಲ್ಲಿ ಹಂಗೆ ಮುಂದೋಣ, ರಾಜ್ಕುಮಾರ್ ಸಮಾಧಿ ಸೈಡ್ ಹೋಗ್ತಾ ಎಂತೆಂತ ನರ್ಕ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ ಹಂಗೆ ರಾಜ್ಕುಮಾರ್ ಸಮಾಧಿ ರೋಡ್ ಅಂತಾರೆ, ಇಲ್ಲಿ ಈ ರಿಂಗ್ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ. ನೋಡಿ ಹೇಗಿದಾವಂತ. ಇಲ್ಲಿ ನೋಡಿ ಗುಂಡಿಗಳು. ನಾನು ಬಂದು ಸ್ಲೋ ಮಾಡ್ತೀನಿ, ಈ ತರ ಯಾರಾದ್ರೂ ಬಸ್ ಅವ್ರು ಬಂದು ನನಗಿಡ್ತಾರೆ. ಇಷ್ಟೇ ಪ್ರತಿನಿತ್ಯ ಆಗ್ತಿರೋದು ಇದೇ ಬೆಂಗಳೂರಿನಲ್ಲಿ. ಕಾಲೇಜು ಸ್ಟೂಡೆಂಟ್ಸ್ಗಳು ಕೂಡ ಇದಾರೆ ನಮ್ಮ ಜೊತೆಗೆ. ನೀವಿದೆ ಸುರಾನ ಕಾಲೇಜ್ ಸ್ಟೂಡೆಂಟ್ಸ್ ಅಂತ. ಹೆಂಗ್ ಬರ್ತೀರಾ ಸರ್ ಇಲ್ಲೆಲ್ಲ? ಈ ತರ ಗುಂಡಿ ಹೆಂಗ್ ಓಡಾಡ್ತೀರಾ ಇಲ್ಲಿ? ಡೈಲಿ ಬೆಳಗ್ಗೆ ಕ್ಲಾಸ್ ಮಿಸ್ ಆಗುತ್ತೆ, ಇಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಇಲ್ಲಿ. ಆಮೇಲೆ ಡೈಲಿ ಕಾಲೇಜಲ್ಲಿ ಬೈಸ್ಕೊಳ್ಳೋದೇ ಆಗುತ್ತೆ. ಆಮೇಲೆ ಎಕ್ಸಾಮ್ ಟೈಮಲ್ಲೆಲ್ಲ ತುಂಬ ತೊಂದರೆ ಆಗುತ್ತೆ, ನಮಗೆ ಲೇಟ್ ಆಗುತ್ತೆ ಡೈಲಿ ಬರೋಕ್ಕೆ, ತುಂಬ ತೊಂದರೆಗಳಾಗುತ್ತೆ. ಸುಮಾರು ಜನ ಬಿದ್ದಿರೋದು ನೋಡಿ ನಾನಿಲ್ಲಿ. ನಾನೇ ಸುಮಾರು ಸಲ ಬಿದ್ದೀನಿ ಇಲ್ಲಿ ಗಾಡಿಲೆಲ್ಲ. ಅದು ಮಳೆ ಇದ್ದಾಗಂತೂ ಇನ್ನೂ ತುಂಬ ಕಷ್ಟ ಆಗುತ್ತೆ ನಮಗೆ. ಸರ್ ನಮಸ್ತೆ. ಈ ರೋಡಲ್ಲಿ ಓಡಾಡೋದು ಹೇಗೆ ಸಮಸ್ಯೆ ಸರ್ ನಿಮ್ಗೆ ಪ್ರತಿನಿತ್ಯ? ಸರ್ ನಮ್ಮ ಜೀವನನೇ ಒತ್ತೆ ಇಟ್ಬಿಟ್ಟು ಓಡಾಡಬೇಕು ಅಂದಾಜು. ನನ್ನ ಗಾಡಿ ಓಡಾಡೋದು ತುಂಬ ಕಷ್ಟ. ಗಾಡಿ ಪಲ್ಟಿ ಹೊಡಿಯಂಗಾಗುತ್ತೆ ಸರ್. ಇದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ನಿಮ್ಗಂದ್ರೆ ಕಾಲು ಪ್ರಾಬ್ಲಮ್ ಇರೋದು? ಹೌದು, ನನಗೆ ಕಾಲು ಇದಿಲ್ಲ ಸರ್, ಅದರಿಂದ ತುಂಬ ತೊಂದರೆ. ಅದಕ್ಕೋಸ್ಕರ 4 ವೀಲ್ ಇರುವಂತ ವೆಹಿಕಲ್ ಯೂಸ್ ಮಾಡ್ತೀರಾ. ಸೊ 4 ವೀಲಲ್ಲಿ ಓಡಿಸೋದು ಎಷ್ಟು ಕಷ್ಟ ಸರ್ ಇಲ್ಲಿ? ತುಂಬ ಪ್ರಾಬ್ಲಮ್ ಆಗಿದೆ. ಗುಂಡಿ ಗೊಡ್ಡೆಗಳು ಈ ಒಂದೊಂದು ಗಂಟೆ ಬೇಕು ಈ ಟ್ರಾಫಿಕ್ ಅಪ್ ಟು ಇದಕ್ಕೆ ಹೋಗೋದಕ್ಕೆ. ಜಲಹಳ್ಳಿ ಕ್ರಾಸ್ಗೆ ಹೋಗೋದಕ್ಕೆ 1 ಗಂಟೆ ಬೇಕು ಇಲ್ಲಿಂದ. ಎಷ್ಟು ಟೈಮ್ ಆಯ್ತು ಸರ್ ಈ ಸಮಸ್ಯೆ ಆಗಿ ಈ ಕಡೆ? ಈಗಾಗಲೇ 2 ವರ್ಷದಿಂದ ಇದೆ. ಮಳೆ ಬಂದಾಗೆಲ್ಲ ಏನ್ ಕತೆ ಸರ್? ಮಳೆ ಬಂದಾಗ ಎಷ್ಟು ಆಕ್ಸಿಡೆಂಟ್ಗಳಾಗಿ ಪಲ್ಟಿ ಹೊಡಿತಾರೆ, ಬೇಕಾದಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಲಾರಿನವ್ರು ಬಂದು ಹೊಡಿತಾರೆ, ಚಿಕ್ಕ ಪುಟ್ಟ ವೆಹಿಕಲ್ನವ್ರನ್ನ ಕಾಣಿಸೋದೇ ಇಲ್ಲ ಅವ್ರಿಗೆ, ಆ ಥರ ಆಗುತ್ತೆ ಸರ್. ಬನ್ನಿ ಈ ರೋಡಲ್ಲಿ ಇನ್ನೊಂದು 4 ಕಡೆ ಓಡಾಡ್ಕೊಂಬರೋಣ. ಎಂತೆಂತ ದೊಡ್ಡ ದೊಡ್ಡ ಲಾರಿಗಳೇ ಈ ಗುಂಡಿನ ಹತ್ತಕ್ಕೆ ಆಗ್ತಾ ಇಲ್ಲ. ನೋಡಿ ಹೆಂಗಿದೆ ಒಂದೊಂದು ಗುಂಡಿಗಳಂತ. ಇಂಥ ಗುಂಡಿಲ್ ಓಡಾಡಿದ್ರೆ ಗಾಡಿ ಸಸ್ಪೆನ್ಷನ್ ಏನಕ್ಕೆ ಬರುತ್ತೆ ನೋಡಿ. ಫುಟ್ಪಾತ್ಗಳು ನೋಡಿ,
ರಸ್ತೆ ಅಂತೂ ಹೋಗಿ ಬಿಡಿ, ಅದು ಮೂರ್ಖರು ಅದನ್ನ ಸರಿ ಮಾಡ್ಸಕ್ ಬರ್ತಾ ಇಲ್ಲ. ಅಟ್ಲೀಸ್ಟ್ ಇಂಥ ಫುಟ್ಪಾತ್ಗಳಾದ್ರೂ ಸ್ವಲ್ಪ ನೆಟ್ಟಗಿದ್ರೆ ಜನ ಓಡಾಡಕ್ಕಾದ್ರೂ ಅನುಕೂಲ ಆಗ್ತಿತ್ವಲ್ಲ. ನೋಡಿ ಹೇಗಿದೆ ಒಂದೊಂದು ಫುಟ್ಪಾತ್ಗಳಂತ, ನೋಡಿ ಹೆಂಗಿದೆ ಒಂದೊಂದು ಗುಂಡಿ. ನೋಡಿ ಹೇಗಿವೆ ಗುಂಡಿ ನೋಡಿ. ನೋಡಿ ಇದೆಲ್ಲ ರೋಡು, ಇದೆಲ್ಲ ರಿಂಗ್ ರೋಡಿಗೆ ಕನೆಕ್ಟ್ ಆಗುವಂತ ಮುಖ್ಯ ರೋಡು. ನೋಡಿ ಹೆಂಗಿದೆ ರೋಡು. ನಿಧಾನ ಹೋಗಿ ಸರ್, ಬಿದ್ದ್ಬಿಟ್ಟಿರಾ. ನೋಡಿ ಹೇಗಿದೆ, ಇದೆಲ್ಲ ಮುಖ್ಯ ರೋಡ್ ಇದೆಲ್ಲ. ನೋಡಿ ಇಷ್ಟೇ ಅಲ್ಲ, ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಅದೇ ರಿಂಗ್ ರೋಡು, ಆ ಕಡೆನೆ ನಿಮ್ಗೆ ಮಹಾಲಕ್ಷ್ಮಿ ಲೇಔಟು, ರಾಜ್ಕುಮಾರ್ ಸಮಾಧಿ. ನೋಡಿ ಕನೆಕ್ಟಿಂಗ್ ರೋಡ್ ಹೆಂಗಿದೆ ನೋಡಿ ರೋಡು ಸರ್. ನೋಡಿ ಅವರು ಒಂದಷ್ಟು ಬೈಕೊಂಡು ಹೋದ್ರು ಅಲ್ಲ, ಇವ್ರು ಹಾಕೋ ನೋಡಿ ಅಲ್ಲಿ ಹೇಗಿದೆ ಒಂದೊಂದು ಗುಂಡಿ ಅಂತ. ಪ್ರತಿಯೊಬ್ರು ಒಂದೊಂದು ಗುಂಡಿ ಬೀಳ್ತಾ ನಿಮ್ಗಳಿಗೆ ಶಾಪ ಆಗ್ತಿದಾರೆ ಕಣ್ರಿ ಸರ್ಕಾರದವರಿಗೆ. ಒಂದೊಂದು ಗುಂಡಿ ಅರ್ಥನು ಶಾಪ ಆಗ್ತಿದ್ದಾರೆ. ಆ ಶಾಪನೆಲ್ಲ ಮೈ ಮೇಲೆ ಹಾಕೊಂಡು ಅದ್ ಹೆಂಗ್ ನೀವು ನೆಮ್ಮದಿಯಾಗಿರಕ್ ಸಾಧ್ಯ? ದಯವಿಟ್ಟು ಇವ್ರಿಗೆ ಒಂದು ನೆಮ್ಮದಿಯಾಗಿ ಓಡಾಡೋಕಾದ್ರೂ ಒಂದು ಅವಕಾಶ ಮಾಡ್ಕೊಡಿ. ನೀವು ಪೀಣ್ಯ ಸುತ್ತಮುತ್ತ ಈ ಭಾಗದಲ್ಲೆಲ್ಲ ಓಡಾಡ್ತಾ ನೀವೆಷ್ಟೇ ಶ್ರೀಮಂತ ಆಗಿರಿ, ಜ್ಞಾನಿ ಆಗಿರಿ, ಅಹಂ ಇರ್ಲಿ, ತಲೆ ಬಗ್ಗಿಸ್ಕೊಂಡೇ ಓಡಾಡಿ, ತಲೆ ಎತ್ತಿದ್ರು ನೋಡಿ ಹಿಂಗ್ ಬಿದ್ದೋಗ್ಬಿಡ್ತೀರಾ. ನೋಡಿ ಈ ಭಾಗದಲ್ಲಿ ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ನೋಡಿ ಅಲ್ಲಿಂದ ನಾವು ನಡ್ಕೊಂಡ್ ಬಂದ್ವಿ, ಒಂದೇ ಒಂದ್ ಕಡೆ ಫುಟ್ಪಾತ್ ಅಲ್ಲಿ ಓಡಾಡಂಗಿಲ್ಲ. ರೋಡಲ್ಲಂತೂ ಗುಂಡಿ ಎಲ್ಲ ಬಿಡಿ, ಆ ಚರಂಡಿನೇ. ಇನ್ನು ಫುಟ್ಪಾತ್ ಅನ್ನ ಓಡಾಡೋಣ ಅಂತ ಅಂದ್ರೆ ನೀವು ಅಲ್ಲಿಂದ ನೋಡ್ರಿ ಡಬ್ರಿಸು ಮತ್ತೊಂದು ಎಲ್ಲ ಫುಟ್ಪಾತ್ ಅಲ್ಲಿ ಒಂದೇ ಒಂದ್ ಕಡೆ ಯೂಸ್ ಮಾಡಂಗಿಲ್ಲ. ಇಲ್ಲೊಂದ್ ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ಅನ್ಕೊಂಡ್ರೆ ಇಲ್ಲೂ ನೋಡಿ ನಿಮ್ಗೊಂದು ಸರ್ಪ್ರೈಸ್. 5-5.5 ಅಡಿ ಇದೆ ನೋಡಿ. ನಾಲಾಯಕ್ಗಳು ಏನು ಇಲ್ಲಿನ ಭಾಗದವರು, ನಾಲಾಯಕ್ಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು 5-5.5 ಅಡಿ ಇದೆ. ಮಳೆ ಬಂದಾಗ ಏನಾದ್ರೂ ಇಷ್ಟು ನೀರು ಈಗಲೇ ನೋಡಿ 2-2.5 ಅಡಿ ನೀರು ನಿಂತಿದೆ. ಯಾರಾದ್ರೂ ಮಕ್ಳು ಇಲ್ಲಿ ಬಿದ್ರೆ ಮುಳುಗ್ ಸಾಯ್ತಾರ್ರಿ. ನಾಚಿಕೆ ಆಗಲ್ವಾ ನಿಮ್ಗಳಿಗೆಲ್ಲ? ದಿನನಿತ್ಯ ಈ ತರದ ಗೋಲ್ಡ್ ನೀವು ನೋಡ್ತಾ ಇದ್ದೀರಾ. ನಿಮ್ಮನೆ ಮಕ್ಳು ಯಾರು ಬಂದ್ಬಿಟ್ರೆ ಏನ್ರಿ ಕತೆ? ಅರ್ಥ ಆಗಲ್ವಾ? ಈ ತರದ ಅವ್ಯವಸ್ಥೆನ ಹಿಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ನಿಮ್ ಕ್ಷೇತ್ರ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಹೀಗೆ ಪೀಣ್ಯ ಲಗ್ಗೆರೆ ಸುತ್ತಮುತ್ತ ನಾವು ಗುಂಡಿಯನ್ನಲ್ಲ, ರಸ್ತೆ ಎಲ್ಲಿದೆ ಅನ್ನೋದನ್ನ ಹುಡುಕ್ಬೇಕಿದೆ. ಕನಿಷ್ಠ ಈ ಭಾಗದ ಶಾಸಕರಿಗೆ, ಸರ್ಕಾರಕ್ಕೆ ಮಾನವೀಯತೆ ಅನ್ನೋದಿದ್ರೆ ಈ ಭಾಗದ ಜನರಿಗೆ ಈ ಗುಂಡಿಗಳಿಂದ ಮುಕ್ತಿ ಕೊಡಿಸ್ಬೇಕಿದೆ. ಇದಿಷ್ಟೇ ಅಲ್ಲ, ಈ ಸುತ್ತಮುತ್ತ ಏರಿಯಾಗಳಲ್ಲಿ ಗುಂಡಿಗೆಯನ್ನ ನಿಲ್ಸೋದಕ್ಕೆ ಸಿದ್ಧ ಆಗಿರೋ ಬಹಳಷ್ಟು ಗುಂಡಿಗಳಿದೆ. ಅದನ್ನು ನಿಮ್ ಮುಂದೆ ಇಡ್ತೀವಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ.